ಮೈಸೂರಿನ ಉದಯಗಿರಿಯಲ್ಲಿ ಪೊಲೀಸ್ ಠಾಣೆಯ ಮೇಲೆ ದುರುಳರು ದಾಂಧಲೆ ಮಾಡಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಗಲಭೆಯ ಬಳಿಕ ಎಸ್ಕೇಪ್ ಆಗಲು ಪುಂಡರು ವಾಯ್ಸ್ ನೋಟ್ ಅನ್ನು ಮಾಡಿದ್ರಂತೆ. 50,000 ಮಂದಿಗೆ ವಾಟ್ಸ್ಆ್ಯಪ್ನಲ್ಲಿ ಆಡಿಯೋ ಸಂದೇಶವನ್ನು ರವಾನಿಸಿದ್ದಾರೆ. ಪುಂಡರು ರವಾನಿಸಿದಂತಹ ಆಡಿಯೋ ಏನಿದೆ ಅದು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋವನ್ನು ಶೇರ್ ಮಾಡಿರ್ತಾರೆ ಪುಂಡರು. ಇನ್ಸ್ಟಾಗ್ರಾಮು ಫೇಸ್ಬುಕ್ನಲ್ಲಿ ವಿಡಿಯೋವನ್ನು ಡಿಲೀಟ್ ಮಾಡುವಂತೆಯೂ ಕೂಡ ಸಂದೇಶವನ್ನು ರವಾನಿಸಿರ್ತಾರೆ. ಅದಕ್ಕೋಸ್ಕರನೇ ಸೋಷಿಯಲ್ ಮೀಡಿಯಾದಲ್ಲಿ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. अस्सलामुअलैकुम मेरे ग्रुप के सब भाइयों को जो मेरे भाइयां इंस्टाग्राम में कल के स्टोरियां डाल को ही पूरे स्टोरियां डिलीट करो। क्राइम ब्रांच वाले मुझे फोन करे थे, उन्होंने बोले अब कौन कौन स्टोरियां इंस्टाग्राम में डाल को ही सबको भी सर्च कर रही। कम से कम एक 60-70 छोकरदांग उठा को ही अब इंस्टाग्राम में कौन कौन स्टोरियां डाल को ही उनको भी ये वाचिंग कर को उनकी आइडिया चेक कर को क्या तो ब्लैक लिस्ट में तो उनको भी उठाने की कोशिश कर रही। मेरे भाइयां जितने भी इंस्टाग्राम में स्टोरियां डाल को पूरे भी डिलीट कर डालो। स्टोरियां क्या भी डालना जो उनको। अस्सलामुअलैकुम मेरे ग्रुप के सब भाइयों को जो मेरे भाइयां इंस्टाग्राम में कल के स्टोरियां डाल को ही पूरे स्टोरियां डिलीट करो। क्राइम ब्रांच वाले मुझे फोन करे थे, उन्होंने बोले अब कौन कौन स्टोरियां इंस्टाग्राम में डाल को ही सबको भी सर्च कर रही। कम से कम एक 60-70 छोकरदांग उठा को ही अब इंस्टाग्राम में कौन कौन स्टोरियां डाल को ही उनको भी ये वाचिंग कर को उनकी आइडिया चेक कर को क्या तो ब्लैक लिस्ट में तो उनको भी उठाने की कोशिश कर रही। मेरे भाइयां जितने भी इंस्टाग्राम में स्टोरियां डाल को ही पूरे भी डिलीट कर डालो। स्टोरियां क्या भी डालना जो उनको। अस्सलामुअलैकुम ವಿಡಿಯೋ ಡಿಲೀಟ್ ಮಾಡುವಂತೆ ಗ್ರೂಪ್ನಲ್ಲಿ ಮಾಡಿಕೊಂಡಿರುವಂತಹ ಮೆಸೇಜ್ ಇದು, ಆಡಿಯೋ ನೋಟ್ ಇದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗುತ್ತೆ, ಹೇಗೆ ಕೃತ್ಯವನ್ನು ಎಸಗಬೇಕು, ಹೇಗೆ ದಾಂಧಲೆಯನ್ನು ಮಾಡಬೇಕು, ದಾಂಧಲೆಯ ನಂತರ ಹೇಗೆ ಎಸ್ಕೇಪ್ ಆಗಬೇಕು ಅನ್ನೋದನ್ನು ಇವರು ಮೊದಲೇ ಪ್ಲಾನ್ ಮಾಡಿಕೊಂಡಿದ್ರು. ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಸ್ಪಷ್ಟವಾಗಿ ಈ ಎಲ್ಲ ಸಾಕ್ಷಿಗಳಿಂದಲೂ ಕೂಡ ದೃಢೀಕರಿಸ್ತಾ ಇದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಈ ಪೋಸ್ಟರ್ ಏನಿದೆ ಅಥವಾ ಈ ವಿವಾದಿತ ಪೋಸ್ಟರ್ ಏನಿದೆ ಅದು ಕೇವಲ ನೆಪ ಅಷ್ಟೇ. ಇವತ್ತಲ್ಲ ನಾಳೆ ಒಂದಲ್ಲ ಒಂದು ವಿಚಾರದಲ್ಲಿ ಇವರು ಇದೇ ರೀತಿ ಖ್ಯಾತೆ ತೆಗೆದು ಇದೇ ರೀತಿ ದಾಂಧಲೆಯನ್ನು ಮಾಡಬೇಕು ಅಂಥೇಳಿ ರೆಡಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ರಾತ್ರೋರಾತ್ರಿ ಕೆಲವೇ ಕ್ಷಣಗಳಲ್ಲಿ ಅಷ್ಟು ಪ್ರಮಾಣದ ಜನ ಹೇಗೆ ಸೇರ್ತಾರೆ, ಅದಾದ ಮೇಲೆ ಅಲ್ಲಿಂದ ಹೇಗೆ ಎಸ್ಕೇಪ್ ಆಗಬೇಕು, ಅದಾದ ಮೇಲೆ ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ಗ್ರೂಪ್ನಲ್ಲಿಯೇ ಇವರು ಕಮ್ಯುನಿಕೇಟ್ ಮಾಡ್ಕೊಂಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.